ಅಣ್ಣ ಅಂತ ಇದ್ರಲ್ಲ ಲಾಂಛನ ಅವ್ರೆ, ನೀವೇನ್ ಮಾತಾಡ್ತಾ ಇದೀರ ನೀವು? ಅವರೇ ಯಾರ್ರಿ ನೀವು? ಇದೇನು ನೀವೇ ಅಮ್ಮಂಗ್ ನಂಬರ್ ಕೊಟ್ಬಿಟ್ಟಿರ್ತಾರಲ್ಲ ಅಂದ್ರೆ ಹೇಗೆ ಹೇಳಿ? ಯಾರು ನೀವು? ಸರಿ ನೀವ್ ಯಾರ್ರಿ? ನೀವೇ ಫೋನ್ ಮಾಡಿದೀರ ನಾನು. ನಾನ್ ಫೋನ್ ಕಂಡ್ರಿ, ನೀವ್ ಯಾರ್ರಿ ನನ್ನ ಕೇಳಕ್ಕೆ? ರೀ ನಿಮ್ ಅಮ್ಮಂಗ್ ಕೊಟ್ರಿ ರೀ ಲತಮ್ಮಂಗೆ. ನಾವ್ ಲತಮ್ಮನ್ ಜೊತೆ ಮಾತ್ರ ಮಾತಾಡೋದು. ಚಿಕ್ಕ ಮಕ್ಳಿದ್ದಾಗ ಬರೀ ಚೆಡ್ಡೆ ಹಾಕೊಂಡು ಓಡಾಡಿದ್ರೆ ಆ ಕಡಿಕೆ ಕಡಿಕೆ ಗೊತ್ತಾ? ನಾವ್ ನೋಡಿದೀನಿ ಎತ್ತಾಡ್ಸಿರೋರು ನಾವು. ನೀವು ನೋಡಿದ್ದೀರಾ? ನನಗೇನ ಗೊತ್ತಿರುತ್ತೆ, ನಾನು ರಾತ್ರಲ್ಲೆಲ್ಲ ನಿನಗೆ ಕಡ್ಲೆಪುರಿ ಕೊಡಿಸ್ತಿದ್ದು, ಅದೇ ಜಿಲೇಬಿನೇ ಬೇಕು ಅಂತಿದೆ, ಜಿಲೇಬಿನೇ ಕೊಡಿಸ್ತಿದ್ದು ಎಲ್ಲ ಮರ್ತ್ಬಿಟ್ಟ. ನನ್ನ ನಮ್ಮ ಅಜ್ಜಿ ಅಂದ್ರೆ ನಮ್ ನೀನಮ್ಮ ಬಿಟ್ಟು ಯಾರು ನನ್ನ ಜಾತ್ರೆ ಕರ್ಕೊಡ್ತಾ ಇದ್ದಿಲ್ಲ. ಓ ಅಣ್ಣ, ಅಯ್ಯೋ ಕಣ್ಣಿಡ್ದು ಬಿಟ್ರಾ? ಅಯ್ಯೋ ಕಣ್ಣಿಡ್ದು ಬಿಟ್ರಾ? ಯಾರ ಮಗ ಹೇಳು? ನೋಡ್ದ ಎಷ್ಟೊದ್ ಬೇಕಾಯ್ತು ನಿನಗೆ ಕಣ್ಣಿಡಿಯಕ್ಕೆ? ಟೆಕ್ನಾಲಜಿ. ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ, ಯಾರ್ಯಾರು ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಾನು ಆದಷ್ಟು ಎಲ್ಲಾ ವಿಡಿಯೋಗಳು ಬರ್ತವೆ, ಇನ್ನಷ್ಟು ಮನೋರಂಜನೆಗಳನ್ನ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ, ಇವತ್ತು ಒಬ್ರಿಗೆ ಪ್ರ್ಯಾಂಕ್ ಮಾಡಕ್ ಹೋಗ್ತಾ ಇದೀವಿ. ಫೋನ್ ಕಾಲ್ ಪ್ರ್ಯಾಂಕ್ ನ ನೋಡೋಣ ಹೇಗಿರುತ್ತೆ ಅನ್ಬಿಟ್ಟು. ನಮ್ಮ ಅಕ್ಕನ ಅಮ್ಮ ಅವರು ಅವ್ರ ಫ್ರೆಂಡ್ಗೆ ಮೀಕಾ ಮಾಡಿ ಅಂತ ಹೇಳಿದಾರೆ. ನೋಡೋಣ ಹೇಗಿರುತ್ತೆ ಫೋನ್ ಕಾಲ್ ಟ್ರ್ಯಾಪ್ ಅಂತ. ಹಲೋ ಯಾರು? ಅಮ್ಮ ನಮಸ್ಕಾರ, ಲತಮ್ಮ ಅವರಿದಾರಾ? ಯಾರು? ಲತಮ್ಮ ಅವರಿದಾರಾ? ಅಮ್ಮನ? ಹಾ ಹೌದು. ಅವ್ರು ಏನಾಗ್ಬೇಕು ನಿಮ್ಗೆ? ಈಗ ನಿಮ್ ಕೊಟ್ಟು ಮಾತಾಡಲ ಅವ್ರ ಕೊಟ್ಟು ಮಾತಾಡಲ ಹೇಳಿ? ಹಾ ಯಾರ ಜೊತೆ ಮಾತಾಡ್ತೀರಾ? ಮಾತಾಡಿ. ಇಲ್ಲಿ ಏನ್ ಅನ್ಕೊಂಡ್ಬಿಟ್ಟಿದಾರ ನೀವು? ಅನ್ಕೊಂಡಿದೀವಿ ಸಿಕ್ತಾರ ಜೊತೆ ಮಾತಾಡ್ತೀವಿ ಅನ್ಕೊಂಡಿದೀರಾ? ಮನುಷ್ಯ ಅಂತಿದೀವಿ, ನೀವ್ ಹೇಳೋದು ಫಸ್ಟ್ ಹೇಳಿ ಅದನ್ನ. ರೀ ನೀವ್ ಯಾರ್ರಿ? ನೀವೇ ಫೋನ್ ಮಾಡಿದೀರ ನಾನು. ನಾನ್ ಫೋನ್ ಕಂಡ್ರಿ, ನೀವ್ ಯಾರ್ರಿ ನನ್ನ ಕೇಳಕ್ಕೆ? ರೀ ನಿಮ್ ಅಮ್ಮಂಗ್ ಕೊಟ್ರಿ ರೀ ಲತಮ್ಮಂಗೆ. ನಾವ್ ಲತಮ್ಮನ್ ಜೊತೆ ಮಾತ್ರ ಮಾತಾಡೋದು. ಇದು ಅಮ್ಮ ಅನ್ನೋದೆಲ್ಲ ಎಲ್ಲೋ ಕೇಳಿರೋದು ನೆನ್ಪಲ್ಲ. ಏನು? ಈ ಸಂಬಡಿ ಸ್ಪೆಲ್ಲಿಂಗ್ ಲತಮ್ಮ. ಐ ಹ್ಯಾವ್ ಅ ಸಂಬಡಿ. ಯಾರು ಹೇಳಿ? ನಾವ್ ಅವ್ರಿಗೆ ತುಂಬಾ ಬೇಕಾದವ್ರು. ನೀವು ಹೇಳಿಲ್ಲ ಅಂದ್ರೆ ನಾನು ಅವ್ರಿಗೆ ಫೋನ್ ಕೊಡಲ್ಲ. ಏನಕ್ಕೆ ಅಷ್ಟೊಂದು ಆಸೆ? ಏನಕ್ಕೆ ನಿಮ್ಗೆ ಆಕ್ಚುಲಿ ನನ್ನ ಹೆಸರು? ನಮ್ಮ ಅಮ್ಮನ್ನ ಕಂಡವ್ರ ಅಮ್ಮ ಅಂದ್ಮೇಲೆ ನಮಗೆ ಸಿಟ್ಟು ಬರುತ್ತೆ. ಕಂಡವ್ರ ಅಮ್ಮ ಅಂದ್ರೆ ಸಿಟ್ಟು ಬರುತ್ತೆ, ನೀವು ಮಾತ್ರ ಮಮ್ಮಿ ಅನ್ಬೋದಾ? ಹೇಳೋಣ. ನಮ್ಮ ಮಮ್ಮಿ ನಾವೇ ಅನ್ಬೇಕು, ಇನ್ನೇನ್ ಬೇರೆ ಅನ್ನಕ್ಕಾಗುತ್ತಾ? ಅಲ್ಲ ಅಣ್ಣ ಅಂತ ಇದ್ರಲ್ಲ ಲಾಂಛನ ಅವ್ರೆ, ನೀವೇನ್ ಮಾತಾಡ್ತಾ ಇದೀರ ನೀವು? ಅವರೇ ಯಾರ್ರಿ ನೀವು? ಇದೇನು ನೀವೇ ಅಮ್ಮಂಗ್ ನಂಬರ್ ಕೊಟ್ಬಿಟ್ಟಿರ್ತಾರಲ್ಲ ಅಂದ್ರೆ ಹೇಗೆ ಹೇಳಿ? ಯಾರು ನೀವು? ಸರಿ ಆಕ್ಚುಲಿ ನಿಮ್ಗೆ ನಾನು ಯಾರಾದ್ರೂ ಏನು ಅಮ್ಮಂಗ್ ಫೋನ್ ಕೊಡಿ ಅಷ್ಟೇ, ಓಕೆನಾ? ಯಾಕೆ ಕೊಡಲ್ರಿ ನೀವು? ಹೇಳ್ರಿ ನೀವ್ ಯಾರ್ರಿ? ಫಸ್ಟ್ ನೀವ್ ಯಾರ್ರಿ ಅಂತ ಹೇಳ್ರಿ. ನೀವೀಗ ಯಾಕ್ರಿ ಹೇಳ್ಬೇಕು ನಾನು? ಆಕ್ಚುಲಿ ಲತಮ್ಮಗ್ ಹೇಳ್ಬೇಕು ನಾನು ಅಷ್ಟೇ, ಓಕೆನಾ? ನೋಡೋಣ. ಓಕೆ ಓಕೆ, ಯಾರು ಅಂತ ಕಂಡಿದ್ದೀರಿ ನೋಡೋಣ. ನೀವು ನಿಮ್ ವಾಯ್ಸಲ್ಲಿ ಮಾತಾಡಿದ್ರೆ ಕಂಡಿಡಿಬಹುದು, ಬೇರೆ ವಾಯ್ಸಲ್ಲಿ ಮಾತಾಡಿದ್ರೆ ಹೆಂಗ್ ಕಂಡಿಡಿಯೋಕೆ? ಸೀರಿಯಸ್ ಆಗಿ ನನ್ನ ವಾಯ್ಸಲ್ಲಿ ಅಮ್ಮ ಮಾತಾಡ್ತಿರೋದು. ಯಾರು ಗೊತ್ತಿಲ್ಲ. ಇಷ್ಟು ಸಿಂಪಲ್ ಆಗಿ ನಿಮ್ ಹೆಸರೆಲ್ಲ ಹೇಳ್ತಾ ಇದೀನಿ, ಗೊತ್ತಿಲ್ಲ ಅಂದ್ರೆ ಏನ್ ನೀವು? ಅಂದ್ರೆ ವಾಯ್ಸ್ ಎಲ್ಲ ಕೇಳಿರೋ ನೆನ್ಪು. ಮತ್ತೆ ನೀವೇನಿಲ್ಲ ಅಂಚನ ಅವ್ರೆ ನೀವು. ಅವ್ರೆ ಅಂತ ಏನ್ ಅದು ರೆಸ್ಪೆಕ್ಟ್ ಕೊಡ್ತಾ ಇದೀನಿ, ಫೋನ್ ಕಟ್ ಮಾಡ್ತೀನಿ ಅಂತೀರಾ? ನೀವ್ ಯಾರು ಹೇಳಿ ಕರೆಕ್ಟ್ ಆಗಿ? ನೀವು ಚೆಡ್ಡಿ ಹಾಕಿ ಬತ್ತಿದ್ರಿ ಗೊತ್ತಾ ಸಣ್ಣ ಹುಡುಗರಿದ್ದಾಗ? ಹಾ. ಯಾರ್ರಿ ನೀವು? ಹಲೋ ಅಮ್ಮ ನಮಸ್ಕಾರ. ಹೇಳಿ ಸರ್. ಚೆನ್ನಾಗಿದ್ದೀರಾ? ನಾನ್ ಯಾರು ಅಂತ ಗೊತ್ತಾಯ್ತಿಲ್ಲ ನಿಮ್ ಮಗಳಿಗೆ. ನಿಮ್ಗಾರು ಗೊತ್ತಾಯ್ತಲ್ಲ ತಮ್ಮ? ಗೊತ್ತಿಲ್ಲ ಯಾರಿಗೆ. ನನ್ ವಾಯ್ಸ್ ಕಂಡಿಡಿತಲ್ವಾ ಇಬ್ಬಳುವೆ ಅಮ್ಮ ಮಗಳು? ಇಲ್ವಲ್ಲ. ಏನ್ ರತಮ್ಮ ನೀವು? ಇಲ್ಲ. ಅವಳಾರು ಕಂಡಿಡಿತಾರೆ ಅನ್ಕೊಂಡೆ, ಅವಳು ಕಂಡಿಡಿಲಿಲ್ಲ. ನೀವಾರು ಕಂಡಿಡಿತೀರ ಅನ್ಕೊಂಡೆ, ನೀವು ಕಂಡಿಡಿತೀರವಲ್ಲ. ಸೊ ತುಂಬಾ ಬೇಜಾರಾಗ್ತೈತಿ. ಎಷ್ಟೋ ವರ್ಷ ಆದ್ಮೇಲೆ ಫೋನ್ ಮಾಡಿದ್ರೆ ಹಿಂಗೆ ಆಗೋದು. ಅವಾಗ ಫೋನ್ ಮಾಡ್ತಿರೋ. ದಾಸರ ಕೊಪ್ಲು ಗೊತ್ತಾ? ನಿಮ್ ಮನೆಯಿಂದ ಏನೊಂದ್ 500 ಮೀಟರ್ ದೂರ ಅಷ್ಟೇ ನಾವು. ಸಾರಿ, ನಾವು ದಾಸರ ಕೊಪ್ಲಲ್ಲಿ ಇಲ್ಲ. ಹೌದಾ? ಮೊದ್ಲಿದ್ರಲ್ವಾ?
ನಾವ್ ಬಂದು ಆ ಕಡೆಗೆ ಇನ್ನೂ 1 ವರ್ಷ ಆಗೈತೆ ಅಷ್ಟೇ. ಅದು ಎಲ್ಲಿದೆ ನಮ್ಮ ಉತ್ಸಾಹ. ಏನ್ರಿ ನೀವು ಲಾಂಛನ ನೋಡಿ ಈ ತರ ಎಲ್ಲ ನಮಗೆ ನೋವು ಮಾಡ್ತಾ ಇದ್ದೀರಾ? ರೀ ಅಂತ ಏನಕ್ಕೆ ಅಂತೀರಾ ನೀವು? ಆಕ್ಚುಲಿ ನೀವು ಯಾರು ಹೇಳ್ತೀರ ರೆಸ್ಪೆಕ್ಟ್ ಮಾತಾಡ್ತಾ ಇರೋದಕ್ಕೆ ನಾವು ಕೊಡ್ತಾ ಇದೀವಿ. ಇಲ್ಲಾಂದ್ರೆ ಫುಲ್ ಅನ್ರೆಸ್ಪೆಕ್ಟ್ ಆಮೇಲೆ ನೋಡಿ. ಇವಾಗ ಏನಮ್ಮ ನಿಂದು? ಏನಪ್ಪ ನಿಂದ ಯಾರು ನೀನ್ ಹೇಳ? ನೀನ್ ಏನಮ್ಮ ನೀನು ನನ್ನನ್ನೇ ಕಂಡಿಡಿಯಕ್ ಆಯ್ತಲ್ಲ ನಿನ್ ಕೈಲಿ? ತುಂಬಾ ಬೇಜಾರಾಗ್ತಿದೆ ಕಣಮ್ಮ. ವೆರಿ ಬ್ಯಾಡ್. ಆ ಕೂದ್ಲು ಕರ್ಕರ್ಗೆ ಬೇಜಾರಾಗ್ತಾ ಇದೆ. ಅವಾಗ ಹೆಂಗ್? ಸಾರಿ ರಾಂಗ್ ಇನ್ಫಾರ್ಮೇಶನ್. ಮೈ ಹೇರ್ ಇಸ್ ನಾಟ್ ಬ್ಲಾಕ್. ಓ ವೈಟ್ ಕಾಯ್ತಾ? ಬೆಳಗಾಗಿದ್ಯಾ? ಇಲ್ಲ ನಮ್ದು ಕೆಂಚ್ ಕೂದಲು. ಓ ಕೆಂಚಾ? ಫಾರಿನರ್. ಓ ಮೈ ಗಾಡ್, ಫಾರಿನರ್ಸಾ? ನೀವೀಗ ಹೇಳ್ತೀರಾ ಇಲ್ಲ ನಾನು ಹಿಂಗೆ ಕಾಲ್ ಕಟ್ ಮಾಡಲ್ಲ? ಆಯ್ತು, ಊಟ ಮಾಡಿದ್ರಾ? ಆಗಿಲ್ಲ. ಈಗ ಕಟ್ ಮಾಡೋದ್ರಿಂದ ಏನ್ ಪ್ರಯೋಜನ ಹೇಳಿ? ನೀವು ಯಾರಂತ ಗೊತ್ತಾಗಲ್ಲ. ನೀವೇನು ಇಷ್ಟು ಅಲ್ಲ ಅವಾಗಿಂದ ಮಾತಾಡ್ತಾ ಇದೀನಿ. ಒಬ್ಬ ನೆಂಟ್ರನ್ ಕಂಡಿಡಿಯಕ್ಕೆ ಇಷ್ಟೊದ್ ಬೇಕಾ? ಸಾರಿ, ನಾವು ಚಿಕ್ಕ ಮಕ್ಕಳಿದ್ದಾಗ ನೀವ್ ನನ್ನ ನೋಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ನಾನ್ ನಿಮ್ನ ನೋಡಿಲ್ಲ ನನ್ ಸಣ್ಣ ಹುಡುಗಿ ಇದ್ದಾಗ. ನೀ ಚಿಕ್ಕ ಮಕ್ಕಳಿದ್ದಾಗ ಬರೀ ಚಡ್ಡಿ ಹಾಕಿ ಓಡಾಡಿದ್ರೆ ಕಡಿಕೆ ಗೊತ್ತಾ? ನಾವು ನೋಡಿದೀನಿ, ಎತ್ತಾಡ್ಸಿದಾರ ನಾವು. ನೀವು ನೋಡಿದ್ದೀರಾ? ನನಗೇನಾದ್ರು ಗೊತ್ತಿರುತ್ತೆ? ನಾನು ಚಿಕ್ಕ ಹುಡುಗಿ ಇನ್ನು ನಾನು ಇನ್ನು ಚಿಕ್ಕ ಹುಡುಗಿ. ಅಲ್ಲ ನೀನ್ ವಾಯ್ಸ್ ಏನಾದ್ರು ಕಂಡಿಡಿತಿ ಅನ್ಕೊಂಡಿದೆ ಕಣ್ಮಗ. ತುಂಬಾ ಬೇಜಾರಾಗ್ತದೆ ಕಣ. ಯಾರು ನೀವು ಇಷ್ಟೊಂದಿನ ಹೇಳ್ತಾ ಇದ್ದೀರಾ ನನ್ ಬಗ್ಗೆ ಅಂತ? ನೀನ್ ಕಂಡಿಡಿತಲ್ವಲ್ಲ, ನನ್ಗೆ ಅದೇ ಬೇಜಾರು. 5 minutes ಟೈಮ್ ಕೊಡಿ. ಈಗ 5 minutes ಎಲ್ಲ ಕೊಡಕ್ಕಾಗಲ್ಲ. ಇಲ್ಲಿ ಕೇಳಿಲಿ, ಕೇಳು. 5 minutes ಎಲ್ಲ ಕೊಡಕ್ಕಾಗಲ್ಲ ಆಕ್ಚುಲಿ. ನೀನು ಮಾತಾಡು. ನೀನು ಮಾತಾಡ್ತಿದ್ರೇನೆ ಸಂತೋಷ. ಎಷ್ಟೋ ವರ್ಷ ಆದ್ಮೇಲೆ ಮಾತಾಡ್ತಾ ಇದೀಯಾ, ಅದು ಅಮ್ಮ ಮಾತಾಡ್ತು. ತುಂಬಾ ಖುಷಿ ಆಯ್ತು ಆಕ್ಚುಲಿ ನನಗೆ. ನೀವು ಯಾರಂತ ಹೇಳಿದ್ರೆ ಇನ್ನೂ ಖುಷಿ ಆಗುತ್ತೆ. ಕಂಡಿಡಿತಾನೆ ಇಲ್ವಲ್ಲ, ಇನ್ನೇನು ಎಷ್ಟು ನೋವಾಗ್ತದೆ ಗೊತ್ತಾ ಮನ್ಸಿಗೆ? ಅಯ್ಯೋ, ಆ ಜಾತ್ರೆಲ್ಲ ನಿನಗೆ ಕಡ್ಲೆಪುರಿ ಕೊಡಿಸ್ತಿದ್ದು, ಅದೇ ಜಿಲೇಬಿನೇ ಬೇಕು ಅಂತಿದೆ, ಜಿಲೇಬಿನೇ ಕೊಡಿಸ್ತಿದ್ದು ಎಲ್ಲ ಮರ್ಸ್ಬಿಟ್ಟ. ನನ್ನ ನಮ್ಮ ಅಜ್ಜಿ ಅಂದ್ರೆ ನೀನಮ್ಮ ಬಿಟ್ಟು ಯಾರು ನನ್ನ ಜಾತ್ರೆ ಕರ್ಕೊಂಡು ಹೋಗ್ತಾ ಇದ್ದಿಲ್ಲ. ನೀಲಮ್ಮನ ಕೇಳು ಮೊದ್ಲು ನಾನು ಯಾರು ಅಂತವ. ಫೋನ್ ಮಾಡ್ತೀನಿ. ಇಲ್ಲಿ ಕೇಳಿಲಿ, ಕಟ್ ಮಾಡ್ಬೇಡಿ. ಇಲ್ಲಿ ಕೇಳಮ್ಮ ಮೊದ್ಲು. ಎಷ್ಟೋ ದಿವಸ ಆದ್ಮೇಲೆ ಫೋನ್ ಮಾಡಿದೆ, ಕಟ್ ಮಾಡ್ತಾ ಇದೆಯಲ್ಲ. ಇವಾಗ ಹೇಳ್ಬೇಕೋ ಬೇಡವ ನಾನು ಯಾರು ಅಂತ? ಹೇಳ. ಹಲೋ ಹಲೋ ಹೇಳ ಈಗ ಯಾರು ಅಂತ? ನಿಮ್ ರಮೇಶ್ ಮಾಮ ಗೊತ್ತಾ? ರಮೇಶ್ ಮಾಮ? ಹ್ಮ್. ಯಾವ ರಮೇಶ್ ಮಾಮ? ರಮೇಶ್ ಮಾಮನು ಗೊತ್ತಿಲ್ವಾ? ಯಾವ ರಮೇಶ್? ಏನ್ ಮಗ ದೊಡ್ಡಾದ್ಮೇಲೆ ಎಲ್ಲಾರನ್ನೂ ಮರ್ಸ್ಬಿಟ್ಟಿದ್ಯಾ? ನೀವ್ ಯಾವ ರಮೇಶ್ ಮಾಮ? ಸೊ ಅದಕ್ಕೆ ಹೋಗತ್ತೆ. ಕಾರ್ತಿಕ್ ಹೆಸರು. ನನ್ನ ಹೆಸರು ಕಾರ್ತಿಕ್ ಆಗುತ್ತೆ. ಹಲೋ. ಆಯ್ತು ಹೇಳಿ, ಈಗ ಗೊತ್ತಾಗ್ಲಿಲ್ಲ ಹೇಳಿ. ನನ್ನ ಹೆಸರು. ಓ ಅಣ್ಣ. ಅಯ್ಯೋ ಕಣ್ಣಿಡ್ದು ಬಿಟ್ರಾ? ಅಯ್ಯೋ ಕಣ್ಣಿಡ್ದು ಬಿಟ್ರಾ? ಪದ್ಮಾಂತಿ. ಯಾರ ಮಗ ಹೇಳು? ಪದ್ಮಾಂತಿ. ನೋಡ್ದ ಎಷ್ಟೊದ್ ಬೇಕಾಯ್ತು ನಿನಗೆ ಕಂಡಿಡಿಯಕ್ಕೆ? ಟೆಕ್ನಾಲಜಿ. ಹೋಗ ಇಷ್ಟೊದ್ ಬೇಕಾಯ್ತ ನನ್ ಕಂಡಿಡಿಯಕ್ಕೆ? ಪದ್ಮಾಂತಿ ಮಗ ಅಂತ. ಡೈಲಿ ಫೋನಲ್ಲಿ ಮಾತಾಡಿ ಡೈಲಿ ಎದುರುಗಡೆ ನೋಡಿದಾಗ ವಾಯ್ಸ್ ಕಂಡಿಡಿಯಕ್ಕೆ ಕಷ್ಟ. ಅಮ್ಮ ಯಾವತ್ತೂ ಇಲ್ಲ, ವಾಯ್ಸ್ ಕೇಳಿಲ್ಲ, ಫೋನು ಮಾಡಿಲ್ಲ. ಅಮ್ಮ ನಾನು ಎಷ್ಟೋ ದಿವಸ ಆಯ್ತಲ್ಲ, ಅಮ್ಮ ಮಾಡು ಅಂತಿತ್ತ, ಅದಕ್ಕೆ ಮಾಡ್ದೆ ಅಮ್ಮ. ಅವ್ಳು ಕಂಡಿಡಿತಾಳೆ ಅನ್ಕಂಡೆ, ಕಂಡಿಡಿನಲ್ವಲ್ಲ, ಅದೊಂದು ಬೇಜಾರಾಯ್ತು ಆಕ್ಚುಲಿ. ನನಗೆ ಸೀರಿಯಸ್ ಗೊತ್ತಿಲ್ಲ. ವಾಯ್ಸ್ ಒಂಥರ ಡಿಫ್ರೆಂಟ್ ಇರುತ್ತೆ, ಫೋನಲ್ಲೇ ಒಂಥರ ಡಿಫ್ರೆಂಟ್ ಇರುತ್ತೆ. ಇವಾಗ ಹತ್ರದಲ್ಲಿದ್ದಾಗ ಮಾತಾಡೋದೇ ಇಲ್ಲ, ಹಂಗೆ ಹೋಯ್ತಾಳೆ. ಎಲ್ಲಿ ಸಿಕ್ತಾಗೆಲ್ಲ ಎಲ್ಲಿ ಮಾತಾಡಿಸ್ತೀಯ ನೀನು ಜಾಸ್ತಿ? ನೋಡಿ ನಿನ್ನ. ಅಯ್ಯೋ ನಿನ್ನ ಬುಡ ಮಾತಾಗ ಹೋಗಿದ್ ಇಷ್ಟೊಂದು ಬೇಜಾರು ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ. ತುಂಬಾ ನೋವಾಗ್ತಿದೆ. ಊಟ ಮಾಡ್ದ? ಇಲ್ಲ ಆಗಿಲ್ಲ. ಆಕ್ಚುಲಿ ಏನಪ್ಪಾ ಅಂತಂದ್ರೆ, ಎಲ್ಲಿ ಓದ್ತಾ ಇದೀಗ ಮಗ? ಹಾಸನದಲ್ಲಿ. ಸೆಂಟ್ರಲ್ PU ಕಾಲೇಜ್. ಸೆಂಟ್ರಲ್ PU ಕಾಲೇಜ್ ಅಲ್ಲ? ಯಾಕೆ BCA ತಗೊಂಡಿದ್ದೆ, BCom ತಗೊಂಡಿದ್ದೆ ಅಲ್ಲ? ಅವೆರಡೇ ಇರೋದು. ನಾನಿನ್ನು ಸೆಕೆಂಡ್ PU ಓದ್ತಾ ಇದ್ದೀನಿ. ಸೆಕೆಂಡ್ PUನಾ? ನಾನೆಲ್ಲ ಡಿಗ್ರಿ ಸೇರ್ಕೊಂಡೆ ಅನ್ಕೊಂಡೆ ಈಗ. ಇಲ್ಲ PU. ಹೌದಾ? ಅಮ್ಮನ್ನ ಚೆನ್ನಾಗಿ ನೋಡ್ಕೆ ಮಗ, ಆಯ್ತಾ? ಯಾರು ಅಂತಾನೆ ಗೊತ್ತಾಗ್ಲಿಲ್ಲ ನಮ್ಗೆ. ಹೌದಾ? ಅಮ್ಮ ಅವಳಿಗೆ ಕೋಟಿ ಗೊತ್ತಾಗುತ್ತೆ, ಈಗ ಹೇಳ್ತೀನಿ ಯಾರು ಅಂತ. ನಮಗೂ ಗೊತ್ತಾಗ್ಲಿಲ್ಲ, ನಮ್ಮ ಅಮ್ಮ ಅವ್ರು ಯಾರು ಬೇರೆಯವರು. ಇವಾಗ ಸೀರಿಯಸ್ ಆಗಿ ಹೇಳ್ತೀನಿ, ಕೇಳಿಸ್ಕೊ. ಲೌಡ್ ಸ್ಪೀಕರ್ ಹಾಕಿದ್ಯಾ? ಹೇಳಿ. ಸಾರಿ, ಆಕ್ಚುಲಿ ಇದು ಬಂದ್ಬಿಟ್ಟು ತರಲೆ ಕಾರ್ತಿಕ್ ಅಂತ.
ನಾನ್ ಕರೆಕ್ಟ್ ಆಗಿ ಹೇಳ್ದೆ ನಾನು ಕಾರ್ತಿಕ್ ಅಂತ ಹೆಸರು ಬಂದಿಟ್ರು ಕರೆಕ್ಟ್ ಆಗಿ ಹೇಳ್ತೀನಿ ನಿಮ್ಗೆ. ನೀವೇ ಡಿಸ್ಕಮ್ಯುನಿಕೇಶನ್ ಮಾಡ್ಕೊಂಡಿರೋದು. ಯಾರು? ನೀವೇ. ನಾನೇನಂತ? ನಿಮ್ದು ಟ್ರೂ ಕಾಲರ್ ಅಲ್ಲಿ ನಿಮ್ದು ಮತ್ತೆ ಇನ್ನೊಬ್ರದ್ದು ಯಾವ್ದೋ ಪಿಕ್ಚರ್ ಇದೆ ತಾನೆ? ಯಾರ್ದು? ಯಾರೋ ಗೊತ್ತಿಲ್ಲ, ಹಾಸನಿಂದ. ಏನ್ ನೀನ್ ಕಂಡಿದೀನಿ ಅಲ್ವಲ್ಲ, ಈಗ್ಲೂ ಹೇಳ್ತಾ ಇದೀನಿ ತರ್ಲೆ ಕಾರ್ತಿಕ್ ಅಂತ, ಈಗ್ಲೂ ಕಂಡಿಡಿತೀಯಲ್ಲ ನೀನ್ ಆಕ್ಚುಲಿ ಬಂದ್ಬಿಟ್ಟು ನನ್ನ ಯಾರು ಅಂತ. ಇನ್ನು ಟ್ರೂ ಕಾಲಲ್ಲೇ ಇದೆಯಾ ನೀನು? ಆಕ್ಚುಲಿ ತರ್ಲೆ ಕಾರ್ತಿಕ್ ಅಂತ ಪ್ರಾಂಕ್ಸ್ ಏನೋ ಆಯ್ತು, ನೋಡಿದ್ಯಾ? ಇಲ್ಲ ನೋಡಿಲ್ಲ. ಅಯ್ಯೋ ನೋಡಿಲ್ವ ನಮ್ಮನ್ನ? ನೋಡಿಲ್ಲ. ಅಯ್ಯೋ ತುಂಬಾ ಬೇಜಾರಾಯ್ತೈತೆ. ಇದು ತರ್ಲೆ ಕಾರ್ತಿಕ್ ಅಂತ ಬಕ್ರಾ ಪ್ರೋಗ್ರಾಮು. ಹಾ. ಇದು ಬಂದ್ಬಿಟ್ಟು ಪ್ರಿಯಾಂಕಾ ಅವ್ರ ಅಮ್ಮ ಇಷ್ಟ ತನಕ ಅವ್ರ ಜೊತೆ ಮಾತಾಡ್ತಿದ್ರು ಗೊತ್ತಾ? ಯಾರು? ನಿಮ್ಮ ಅಮ್ಮ ಈಗ ಇಷ್ಟ ತನಕ ಒಬ್ರು ಫ್ರೆಂಡ್ ಜೊತೆ ಮಾತಾಡ್ತಿದ್ರು. ಯಾರು? ಅವ್ರ ಅಮ್ಮ ಅವ್ರ ಅಮ್ಮ ಹಾ. ಲತಾಂಗೆ ಪ್ರಾಂಕ್ ಮಾಡಿ ಅವಳು ಚೆನ್ನಾಗ್ ಬಕ್ರ ಆಯ್ತಾಳೆ ಅಂದ್ರು. ಆದ್ರೆ ಆಕ್ಚುಲಿ ಅವ್ರ ಮಗಳು ಬಕ್ರ ಆದ್ರು, ಏನು ಮಾಡಂಗಿಲ್ಲ. ಅವರು ಕಾಲ್ ರಿಸೀವ್ ಮಾಡಲಿಲ್ಲ ಅನ್ನೋ ನಂಬರ್, ಅದಕ್ಕೆ ನಾವು ರಿಸೀವ್ ಮಾಡಿದ್ವಿ. ಅದಕ್ಕೆ ಏನ್ ಗೊತ್ತಾಗಿದ್ದು, ಸೇಮ್ ನಿಮ್ ತರನೇ ನಮ್ಮೂರಲ್ಲಿ ಒಬ್ರು ಇದ್ದಾರೆ. ಅಲ್ಲ ಇದಾರೆ ಅಂದ್ಬಿಟ್ರೆ ಆಕ್ಚುಲಿ ಏನು ಅಂತ ಕೇಳೋದನ್ನೇ ಅಂತ ಹೇಳಿದ್ವಿ. ಇಷ್ಟೊತ್ತು ಪೇಷನ್ಸ್ ಇಂದ ಮಾತಾಡಿದ್ಕೆ ತುಂಬಾ ಖುಷಿ ಆಯ್ತು. ಅದು ಯಾರು ಅಂತ ಗೊತ್ತಿಲ್ಲದವ್ರು ಇಷ್ಟೊತ್ತು ಮಾತಾಡಿದ್ರಲ್ಲ, ಅದು ಇನ್ನೂ ತುಂಬಾ ತುಂಬಾ ಖುಷಿ ಆಯ್ತು ಅಮ್ಮ ಲತಮ್ಮ.